ಎಲ್ರಿಗೂ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸಂತೋಷವಾಗಿರಿ, ನಗನಗ್ತಾ ಇರಿ. ಹಾಗೆ ಇವತ್ತಿನ ದಿವಸ ನನ್ನ ಬರ್ತಡೆ. ನಿಮ್ಮೆಲ್ಲರ ಆಶೀರ್ವಾದ, ಒಂದು ಬೆನ್ತಟ್ಟಿ ಪ್ರೋತ್ಸಾಹ ನನ್ನ ತಲೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸಣ್ಣದೊಂದು ಪ್ರಯತ್ನ ಪಟ್ಟಿದ್ದೀನಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು. ಇನ್ನು ಅದನ್ನು ಅದು ಒಳ್ಳೇದಾದ್ರೂ ಒಳ್ಳೇದು ಮಾಡಿದಿರ ಅಂತ, ಚೆನ್ನಾಗಿದೆ ಅಂತ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿ, ಚೆನ್ನಾಗಿಲ್ಲ ಅಂತಂದ್ರು ಮಗ ಇನ್ನು ಮುಂದಕ್ಕಾದ್ರೆ ಚೆನ್ನಾಗಿ ಮಾಡು ಅಂತ ಬೆನ್ತಟ್ಟಿ ಪ್ರೋತ್ಸಾಹಿಸಿ. ನಾನು ಎರಡೂ ರಿಸೀವ್ ಮಾಡೋಕ್ಕೆ ನಾನು ಸಿದ್ಧ. ಥ್ಯಾಂಕ್ ಯು. ಇನ್ನು ಓಟು ನಿಮಗೆ ಬಿಟ್ಟಿದ್ದೀನಿ. ನಾನು ನೀವು ಹೆಂಗೆ ರಿಸೀವ್ ಮಾಡ್ಕೊಂಡು ಹೆಂಗೆ ಬೆಳೆಸ್ತೀರಾ ನಿಮಗೆ ಸೇರಿ. ನಿಮ್ಮ ಜರ್ನಿನೇ ಒಂಥರ ರೋಚಕ. ನಮ್ಮ ಪ್ರವೀಣ್ ಸರ್ ಹೇಳಿದಂಗೆ ಆಟೋ ಡ್ರೈವರ್ ಆಗಿ ಇಂಡಸ್ಟ್ರಿಗೆ ಬಂದು ಸ್ಟಂಟ್ ಮಾಸ್ಟರ್ ಆಗಿ ಒಂದಷ್ಟು ಸಕ್ಸಸ್ಸು, ಸೋಲು, ಗೆಲುವು, ವಿವಾದಗಳು ಎಲ್ಲದರ ನಡುವೆ ಈಗ ಇಂಡಿಯಾದಲ್ಲಿ ನಂಬರ್ 1 ಸ್ಟಂಟ್ ಮಾಸ್ಟರ್. ಸೊ ಬಹುತೇಕ ಕನ್ನಡ ಬೇರೆ ಬೇರೆ ಭಾಷೆ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೂಡ ಕೆಲಸ ಮಾಡಿ ಪ್ರೊಡಕ್ಷನ್ ಬಂದಿದ್ದೀರಾ. ಏನ್ ಸರ್ ಇದು ಪ್ರೊಡಕ್ಷನ್ ಮಾಡ್ಬೇಕಂತ ಏನ್ ಅನಿಸ್ತು ಅಂತ? ಇಲ್ಲ, ಅವಾಗಿಂದನೂ ನನಗೊಂದು ಆಸೆ ಇತ್ತು. ಯಾವುದೇ ಒಂದು ನಾನೇನೇ ಒಂದು ಕೆಲಸ ಮಾಡ್ತಾ, ಇವಾಗ ಎಕ್ಸಾಂಪಲ್ ಫೈಟ್ ಮಾಸ್ಟರ್ ಆದಾಗ್ಲೂ ನಾನು ಎಲ್ಲ ಈ ಎಕ್ವಿಪ್ಮೆಂಟ್ ಹೊಸ ಥರದ್ದು ಏನಾದ್ರು ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ನೀವು ನಂಬಲ್ಲ, ಶ್ರೀ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸ್ಯಾಲ್ರಿನ ದುಷ್ಯಂತ್ ಅವ್ರ ಹತ್ರ ನಾನು ಪೂರ್ತಿ ಒಂದೇ ಸರಿ ಅಮೌಂಟ್ ಇಸ್ಕೊಂಡು ಅದಕ್ಕೆ ಇನ್ನೂ ಪ್ಲಸ್ 50,000 ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ಬ್ಯಾಂಕ್ ಹಾಕಿಂದನೇ ಅವಾಗ ಪೂರ್ತಿ ಒಂದಷ್ಟು ಐಟಮ್ ತೊಗೊಂಡ್ಬಿಟ್ಟಿದೆ. ನನಗೇನಂತಂದರೆ, ಒಂದು ಏನಾದರೂ ಒಂದು ಸಿನಿಮಾಗೆ ಒಂದು ಹೊಸ ಥರದ್ದು ಏನಾದರೂ ಒಂದು ಸಿಗುತ್ತೆ, ಏನಾದರೂ ಒಂದು ತೊಗೊಂಬರ್ಬೇಕು ಅಂತಂದರೆ ಅದ್ರ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ತುಂಬ. ಏನಂದರೆ ಇವತ್ತಿಗೂ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಯಾರೇ ಹೇಳಿರ್ಬೋದು, ಇವನ್ ರವಿ ಹೇಳಿರೋದ್ರೂ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನರಸಿಂಹಣ್ಣ ಹೇಳಿದ್ರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಅನಿಲ್ ಹೇಳಿದ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಲಿಕೆಗೆ ಕೊನೆ ಇಲ್ಲ, ಯಾವತ್ತೂ ಕೊನೆ ಇಲ್ಲ. ಆ ರೀತಿ ಬೆಳ್ಕೊಂಬಂದಂಥವನು. ಈಗ ಸಿನಿಮಾ ಮಾಡಾದ್ಮೇಲೆ ಡೈರೆಕ್ಷನ್ ಫೈಟ್ ಮಾಸ್ಟರ್ ಆದಮೇಲೆ ಡೈರೆಕ್ಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡೆ. ಅಂದರೆ ಡೈರೆಕ್ಷನಲ್ಲಿ ಏನಿರುತ್ತೆ ಒಂದು ಚಾಲೆಂಜಿಂಗ್ ನೋಡೋಣ, ಒಂದು ಚಾಲೆಂಜ್ ತೊಗೊಳ್ಳೋಣ ಅಂದ್ಬಿಟ್ಟು ಡೈರೆಕ್ಷನ್ ಮಾಡಿದೆ. ಬಟ್ ಡೈರೆಕ್ಷನ್ ಮಾಡಿದ್ಮೇಲೆ ಸತ್ಯವ್ರು ಹೇಳ್ತಾ ಇದ್ದೀನಿ ಗೊತ್ತಾಯಿತು, ಅದರದ ಒಂದು ವೆಯ್ಟ್ ಎಷ್ಟು, ಜವಾಬ್ದಾರಿ ಎಷ್ಟು ಅನ್ನೋದು ನಿಜವಾಗ್ಲೂ ಗೊತ್ತಾಯಿತು. ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಗೂ ನನ್ನಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಆಫ್ ಏನಂತಂದರೆ, ಒಬ್ಬ ಡೈರೆಕ್ಟರ್ ಆದಮೇಲೆ ಅಷ್ಟು ಜನನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ತುಂಬ ತುಂಬ ಡಿಫಿಕಲ್ಟ್ ಕೆಲಸ. ನಿಜವಾಗ್ಲೂ ಅದು ಒಂದು ಒಂದು ದೊಡ್ಡ ಅನುಭವನೇ ನನಗೆ ಆಗಿದೆ ಅದು ಹೇಳ್ಬೇಕು ಅಂತಂದ್ರೆ. ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನಂತಂದರೆ, ಇವಾಗ ನನ್ನ ಒಂದು ಮಟ್ಟಿಗೆ ನೀವು ಕರ್ಕೊಂಡೋಗಿ ಬೆಳೆಸಿದ ಮೇಲೆ ಒಂದು ರೇಂಜಿಗೆ ನಾನು ನನ್ನ ಫ್ಯಾಮಿಲಿ ನನ್ನದು ಎಲ್ಲ ಏನೋ ಒಂದು ರೇಂಜಿಗೆ ನಾವು ಸೆಟ್ಲ್ ಆದ್ವಿ. ಬಟ್ ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂದರೆ, ನಾನು ಬಂದಂಥ ಇಂಡಸ್ಟ್ರಿಗೆ ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಪ್ರೊಡಕ್ಷನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ರವಿಗೆ ಕೇಳಿ, ರವಿ ನಾನು ಜೊತೆಲಿ ಸುಮಾರು 4 ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ವಿಲನ್ ಸಿನಿಮಾ ಮುಂಚೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ಟ್ರಾವೆಲ್ ಮಾಡ್ತಾ 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 ರವಿ ಒಂದು ಕತೆ ಹೇಳೋದು, ನಾನು ಸಿನಿಮಾ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇದು ಯಾವುದು ರುಸ್ತುಂ ಮಾಡ್ಬೇಕಾರಿಂದ ಜೊತೆಲಿ ಕೂತ್ಕೊಂಡಿದ್ದಂಥ ರವಿ. ಅಲ್ಲಿಂದ ಜೊತೆಲಿ ಕೂತ್ಕೊಂಡಾಗ ಅವ್ನಿಗೆ ಒಂದು ಐಡಿಯಾ ಬಂದಾಗ, ಮಾಸ್ಟರ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಒಂದು ಐಡಿಯಾ, ಒಂದು ಕತೆ ಲೈನ್ ಹೇಳ್ತಿದ್ದ. ಆ ಲೈನ್ ಕೇಳಿದಾಗ ಇನ್ನೊಂಚೂರು ಡೆವಲಪ್ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಇವ್ರ ಜಾನರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಓಪನ್ ಆಗಿ ಹೇಳ್ತೀನಿ. ಬಟ್ ಒಂದು ರೇಂಜಿಗೆ ಇವನೇನೋ ತುಂಬ ಪ್ರಯತ್ನ ಪಟ್ಟು ಏನೋ ಒಂದು ಬರ್ಕೊಂಬಂದ. ಒಂದು ದಿವಸ ಹೋಗ್ಬಿಟ್ಟು ಮಾಸ್ಟರ್ ರಾಜ್ ವಿ ಶೆಟ್ಟಿ ಸರ್ಗೆ ಹೇಳಿದ್ದೀನಿ, ಪ್ರೇಮ್ ಸಾರ್ ಕಡೆಯಿಂದ ಹೇಳಿದ್ದೀನಿ, ಹಿಂಗೆ ಕತೆ ಓಕೆ ಆಗಿದೆ ಅಂತ. ಸರಿ ಹೇಳಿದಾನಲ್ಲ, ಓಕೆ ಆಯಿತು, ಏನು ನೋಡೋಣ ನಡಿ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಕತೆ ಇನ್ನೂ ಫುಲ್ ಫ್ಲೆಜಾಗಿ ನಾನು ಕೇಳಿರಲಿಲ್ಲ. ಈ ಕೇಳಿ ಅವನಿಗೆ ನಾನು ಫುಲ್ ಫ್ಲೆಜಾಗಿ ಕೇಳಿರಲಿಲ್ಲ. ಬಟ್ ಆಯಿತು, ರಾಜ್ ಬಿ ಶೆಟ್ಟಿ ಸರ್ ಹೇಳಿದ್ದಾರೆ ಅಂತಂದರೆ ಮುಗಿದೋಯ್ತು. ಯಾಕಂದರೆ ಅವರು ಆಲ್ರೆಡಿ ಗರುಡ ಗಮನ ನೀವು ನೋಡಿರ್ಬೋದು, ಒಂದು ಮೊಟ್ಟೆ ಕತೆ, ಆ ಥರದ ಒಂದು ಬೇರೆ ಜಾನರ್ ಸಿನಿಮಾನೇ ಮಾಡಿರೋದ್ರಲ್ಲಿ ಒಂದು ಪರಿಣಿತರು ಅವ್ರು ಹೇಳಬೇಕು ಅಂತಂದ್ರೆ. ಬಟ್ ರವಿ ಹೇಳಿರೋ ಕತೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಏನೋ ಇದೆ ಇದರಲ್ಲಿ. ಸರ್ ನಾನು ಒಂದು ಹೊಸ ಜಾನರ್ಗೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ನಡೆದಂಥ ಟ್ರಾವೆಲ್ಲೇ ಈ ಒಂದು ಪ್ರೊಡಕ್ಷನ್ ಸಂಸ್ಥೆ. ಬಟ್ ಇದಕ್ಕೆ ನನಗೆ ಸಾಥ್ ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್, ಇವರಿಬ್ಬರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ನನ್ನ KVN ಸುಪ್ರೀತ್ ಅವರು ಮತ್ತು ವೆಂಕಟ್ ಸರ್, ಇವರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರೆಲ್ಲ ಒಂದು ಸಹಕಾರದಿಂದಲೇ ನಾನು ಒಂದು ಇಲ್ಲಿ ಗಂಟ ಒಂದು ಇದು ಬಂದಿದ್ದು. ಅದಾದಮೇಲೆ ನನ್ನ ಟೀಮ್ ಇದೆ, ನರಸಿಂಹ ಅವರಿಂದ ಹಿಡಿದು, ಡೇವಿಡ್ ಅವರಿಂದ ಹಿಡಿದು, ನನ್ನ ರೈಟರ್ಸಿಂದ ಹಿಡಿದು, ಎಡಿಟ್ರಿಂದ ಹಿಡಿದು, ನನ್ನ EP ಮಂಜುನಾಥಿಂದ ಹಿಡಿದು ಎಲ್ಲ ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟು, ಮೋಹನ್ನು, ಎಲ್ಲ ನನ್ನೆಲ್ಲ ಟೀಮ್, ಡೈರೆಕ್ಷನ್ ಟೀಮಿಂದ ಹಿಡಿದು ಎಲ್ಲರೂ ಒಂದು ಸಹಕಾರ, ಹೊಸಬರು ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದು ರವಿ ಅವ್ರ ಮುಂದೆ ಪ್ರಯತ್ನ ಅಲ್ಲ, ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಲಿ ನಾನು ಹೋಗಿದ್ದೀನಿ ಅಷ್ಟೇ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಮಾಸ್ಟರ್. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಸಿನಿಮಾ ಬಂದ್ಬಿಟ್ಟು ಟೆಕ್ನಿಷಿಯನ್ ಸಿನಿಮಾ. ಇದು ಇಟ್ಸ್ ಕಂಪ್ಲೀಟ್ಲಿ ನಾಟ್ ಕಾರ್ಪೊರೇಟೆಡ್ ಅಥವಾ ಬೇರೆ ಥರದ್ದಲ್ಲ.
ರವಿವರ್ಮ ಮಾಸ್ಟರ್ ಒಂದು ಸಿನಿಮಾನ ಕತೆ ಕೇಳಿಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ ಆಗಿ ಅವ್ರು ಖಂಡಿತವಾಗ್ಲೂ ಅದನ್ನು ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಮಾಸ್ಟರ್ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಸ್ಟಂಟ್ ಮಾಡೋದು ಬಡ್ಜೆಟಲ್ಲಿ ಐ ಥಿಂಕ್ ಅದು ಬೇರೆ ಲೆವೆಲಲ್ಲಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ರವಿ ಅವರು ಮೊದಲನೇ ಸಿನಿಮಾ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ತುಂಬ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ನನ್ನ ಟೀಮು, ಟೆಕ್ನಿಕಲ್ ಟೀಮು, ಇದು ನಾಟ್ ಎ ಸ್ಮಾಲ್ ಬಜೆಟ್ ಮೂವಿ, ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ, ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು. ಬಟ್ ತುಂಬ ಹ್ಯಾಪಿ ಇದೆ, ಚೆನ್ನಾಗಿ ಬಂದಿದೆ. ನಾವು ಮನೆಯಿಂದ ಬರಬೇಕಿದ್ರೆ ಯೋಚನೆ ಮಾಡಿದೆ ಈ ಥರ ಅಕಸ್ಮಾತ್ ಸ್ಟೇಜಲ್ಲಿ ಕೂರಿಸಿದ್ರೆ ಏನು ಮಾತಾಡೋದಪ್ಪ ಅಂತ ಹೇಳಿ ಒಂದಷ್ಟು ವಿಷಯಗಳು ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲಿ ಕೂತ್ಕೊಂಡಾಗ ನಂಗೆ ಅನ್ಸೋದು ಇಲ್ಲಿ ಕೂರೋಕ್ಕೆ ಕಾರಣ ಆಗಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಅಷ್ಟೇ ನನ್ನ ಕೆಲಸ ಅಂತ ಅನಿಸುತ್ತೆ. ಸೊ ಮೊದಲನೇದಾಗಿ ನನ್ನ ಡೈರೆಕ್ಟರ್ ರವಿ ಸರ್, ಆಡಿಷನಿಗೆ ನಾನು ಬಂದಾಗ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರೋಕ್ಕೆ ಮುಂಚೆ ಸರ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಒಂದು ಕಾನ್ಫಿಡೆನ್ಸಿಂದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಮಾಸ್ಟರ್ ಕೂಡ ಅದೇ ಕಾನ್ಫಿಡೆನ್ಸ್ನ ನಂಬಿ ಮಾಡ್ತೀಯ ಮಗ ಮಾಡು ಅಂತ ಹೇಳಿ ಒಂದು ಧೈರ್ಯ ಕೊಟ್ಟು ಲೈಕ್ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಸ್ಟರ್. ಅಷ್ಟೇ ಅಲ್ಲ, ಸೆಟ್ಟಲ್ಲಿ ಫೈಟ್ ಹೇಳ್ಕೊಟ್ಟಿದ್ದಷ್ಟೇ ಅಲ್ಲದೆ ಊಟ ಮಾಡಬೇಕಿದ್ರೆ ಒಂದು ಅನ್ನ ಹಾಕಿದ್ದಾರೆ, ಸೊ ಅದ್ರ ಋಣ ಕೂಡ ಯಾವತ್ತೂ ಇರುತ್ತೆ ಮಾಸ್ಟರ್. ಆಮೇಲೆ ಮುಖ್ಯವಾಗಿ ರಾಜ್ ಸರ್, ಅವರಿಂದ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋಕೆ ಆಗ್ತಿರಲಿಲ್ಲ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸಿನಿಮಾಗೋಸ್ಕರ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು. ಒಬ್ಬ ಆ್ಯಕ್ಟರ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದೆ. ಸೊ ಎಸ್, ಎಲ್ಲರಿಗೂ ಒಳ್ಳೇದಾಗಲಿ. ಪತ್ರಿಕಾ ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ರವಿವರ್ಮ ಸರ್ ಎಲ್ಲರಿಗೂ ಮಾಸ್ಟರ್ ಆಗಿರ್ಬೋದು, ಎಲ್ಲರಿಗೂ ಡೈರೆಕ್ಟ್ ಆಗಿರ್ಬೋದು. ನನಗೆ ಅವರೊಬ್ಬರು ಮನೆ ಸದಸ್ಯರಲ್ಲಿ ಒಬ್ಬ ಬ್ರದರ್ ಥರ ಅವರು. ನನಗೆ ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿ, ನಾನು ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಮ್ಮಿ ನಾನು ಇನ್ನೂ ಮ್ಯಾನೇಜರ್ ಆಗೋಕ್ಕೆ ಮೊದಲಿಂದನೂ ನನಗೆ ಪರಿಚಯ ಇದೆ. ಅಲ್ಲಿಂದನೂ ಇವತ್ತಿನವರೆಗೂ ಅಲ್ಲಿ ಏನು ಪರಿಚಯದಲ್ಲಿ ನಾನು ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದು, ಈ ಕ್ಷಣದವರೆಗೂ ನಾನು ಬಂದು ಹೆಚ್ಚು ಕಮ್ಮಿ ಒಂದು 20-25 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇವತ್ತಿನವರೆಗೂ ಅವ್ರು ಅದೇ ಒಂದು ನನ್ನ ಬಾಂಡಿಂಗ್ ಅಂತ ಇಟ್ಕೊಂಡು ಬಂದಿದ್ದಾರೆ. ಈ ಒಂದು ಕತೆ ಮಾಡಿದಾಗ ಈ ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಥರ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂದ್ರೆ ಎರಡನೇ ತಾಟಿಲ್ಲ. ಯಾಕಂದರೆ ಒಂದು ಸಂಘ ಅಂತ ಓಪನ್ ಮಾಡಿದ್ರೆ ಆ ಅಧ್ಯಕ್ಷರು ಅನ್ನೋರು ನಮ್ಮವರೇ ಆದಾಗ ನಮ್ಗೆ ಸಂತೋಷ. ಆ ಅಧ್ಯಕ್ಷನ ಪೋಸ್ಟ್ ಅನ್ನೋದೇ ನಾವು ರವಿವರ್ಮ ಸಾರ್ ಕೊಟ್ಟಿರೋದು. ಯಾಕಂದರೆ ಅವ್ರು ಯಾವ ರೀತಿ ಎಂಟೈರ್ ಟೀಮ್ನ ಆ್ಯಸ್ ಎನ್ ಒಂದು ಟೀಮ್ ಥರ ನಮ್ಗೆ ಯಾವುದು ಅಬ್ಜೆಕ್ಷನಬಲ್ ಇತ್ತೀಚೆಗೆ ಸಾಕಷ್ಟು ನಾವು ಪ್ರೊಡಕ್ಷನ್ಗಳು ಅಟೆಂಡ್ ಮಾಡ್ತೀವಿ. ಆ ಪ್ರೊಡ್ಯೂಸರ್ಸ್ನ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ, ಅವರೊಬ್ಬ ಕ್ಯಾಶಲ್ಲಿ ಇಟ್ಟಿರೋರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಅಟೆಂಡ್ ಮಾಡ್ತೀವಿ ನಾವು. ಅಂಥದ್ರಲ್ಲಿ ನಮ್ಗೆ ಅಲ್ಲಿನ ಒಂದು ಸ್ವತಂತ್ರನೇ ಬೇರೆ ರೀತಿ ಇತ್ತು. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಇರ್ಬೋದು, ಒಂದು ಲೊಕೇಶನ್ಸ್ ಇರ್ಬೋದು, ಟಫ್ ಲೊಕೇಶನ್ಸೇ.